ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾಫಲ ಅಪೇಕ್ಷಿತ ಅಧಿಗಮ್ ಪ್ರತಿಫಲೋं की सूची ಸೊ ಅದರ ಆಧಾರದ ಮೇಲೆ ರೆಡಿ ಮಾಡಿದ್ದೀವಿ. ಫಸ್ಟ್ 4 ಕ್ವಶನ್ಸ್ ಆರ್ FLNಗೆ ಸಂಬಂಧಪಟ್ಟಂತಿದ್ದಾವೆ. 5 ರಿಂದ 10 ಪ್ರಶ್ನೆಗಳು LOSಗಳಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಇವೆಲ್ಲ ಪ್ರಶ್ನೆಗಳನ್ನು 7th ಹಿಂದಿ ಮತ್ತು LBದಿಂದನೇ ಏನು ಮಾಡಿದ್ದೀವಿ, ಬೇಸಾಗಿಟ್ಕೊಂಡು ಆ ಕಲಿಕಾ ಫಲಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ರಚನೆ ಮಾಡಿತ್ತು. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 7 to 10 ಸ್ಟ್ಯಾಂಡರ್ಡಲ್ಲಿನೂ ಕೂಡ ಹಿಂದಿಯಲ್ಲಿ ನಿಮಗೆ ಪ್ರೀ ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಅವೈಲೇಬಲ್ ಮಾಡ್ತಾರೆ. PDF ಇಷ್ಟ ಇದ್ದವರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬಹುದು. ಸೊ ನೋಡೋಣ, ಮೊದಲ ಪ್ರಶ್ನೆ ಇತ್ತು, ಕುಚ್ ಪೇಡೋं के नाम लिखिए ಅಂತ ಕೇಳಿದ್ದಾರೆ. ಬರ್ಗದ್, ಪೀಪಲ್, ಆಮ್, ಸೇಬ್, ಕಟಹಲ್, ದೇವದಾರ್ ಇವೆಲ್ಲ ಪೇಡೋं के नामಗಳು ಆಗಿದ್ದಾವೆ. ಪ್ರಶ್ನೆ 2, दिए गए शब्दों की सहायता से सार्थक वाक्य बनाइए ಅಂತ ಕೇಳಿದರೆ बात सुनिए मेरी, हो कृपया जाइए खड़े. सो फर्स्ट वन मेरी बात सुनिए, सेकेंड वन कृपया खड़े हो जाइए. थर्ड वन निम्न वर्णों से 5 सार्थक शब्द लिखिए ಅಂತ ಕೇಳಿದ್ದಾರೆ. ವರ್ಣ ಕೊಟ್ಟಿದ್ರು ಅ, ಕ, ಪ, ಯ, ಲ, ಚ, ಟ, ಥ, ಮ, ಸ, ಫ, ಬ. ಓಕೆ, ಸೊ ರ ಒಂದು ಕೊಡಬೇಕಿತ್ತು ಇದರಲ್ಲಿ. ಸೊ ದ ಆನ್ಸರ್ ಇಸ್ ಫಲಕ, ಸಮಯ, ಥರ್ಮಸ್, ಅಕಬರ್, ಪಟಪಟ, ನೆಕ್ಸ್ಟ್ ಚಲ ಚಲ ಅಂತ ಆಗಬೇಕಾಗಿತ್ತು. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸಾರ್ಥಕ ಶಬ್ದಗಳನ್ನು ಬರೀಬೇಕಿತ್ತು. ನೆಕ್ಸ್ಟ್ ಒನ್ ಹಿಂದಿ ಮೇ ಅನುವಾದ ಕೀಜಿಯೇ. ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತೆ ವಾಕ್ಯ ಕೊಟ್ಟಿದ್ದಾರೆ. ಅಡವಿಯಲ್ಲಿ ಒಂದು ಆಲದ ಮರವಿತ್ತು, ಅದನ್ನು ಹೇಗೆ ಬರಿಬೋದು, ಜಂಗಲ್ ಮೇ ಏಕ್ ಪೀಪಲ್ ಕಾ ಪೇಡ್ ಥಾ. ಇನ್ನು ಬಹಳ ದೂರ ಹಾರಿ ಹೋಯಿತು ಅಂತ ಕೇಳಿದರೆ ಬಹುತ್ ದೂರ್ ಉಡ್ಗಯ ಅನ್ನೋದು ಉತ್ತರವನ್ನು ಬರಿಬೇಕು. ಇನ್ನು ನಿಮ್ನ ಶಬ್ದಕ್ಕೋ ವಾಕ್ಯೋ ಮೇ ಪ್ರಯೋಗ ಕೀಜಿಯೇ ಅಂತ ಕೇಳಿದ್ದಾರೆ. ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಬೇಕು ಬಹುತ ಮತ್ತು ಊಂಚ. ಸೊ ಬಹುತದ ಏನಾಗ್ತದೆ, ಮುಜೆ ಆಮ್ ಬಹುತ್ ಪಸಂದ್ ಹೇ, ಊಂಚ ಪಹಾಡ್ ಊಂಚಾ ದಿಖಾಯಿ ದೇತಾ ಹೇ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್ ಪ್ರಶ್ನೆ 6, ನಿಮ್ನ ಪದ್ಯಭಾಗ ಪಡ್ಕರ್ ಸಾರಾಂಶ ಅಪ್ನೆ ಶಬ್ದೋ ಮೇ ಲಿಖಿ ಅಂತ ಇದೆ. ಒಂದು 4 ಸಾಲುಗಳನ್ನು ಕೊಟ್ಟಿತ್ತು. ಏನಿದೆ ಅಂದರೆ ಹರಾ ಭರಾ ಹೇ ಅಪನಾ ಸಂಸಾರ್, ಪೇಡ ಲಗಾಯೇ ಬಾರ್ ಬಾರ್, ಸ್ವಚ್ಛ ರಖೆ ಜಲ ಧರತಿ ಆಕಾಶ್, पर्यावरण बचाना है हम सब का प्रयास ಅಂತ ಇದೆ. सो द आंसर इज इस गीत में पर्यावरण की रक्षा का संदेश दिया गया है. हमें अधिक से अधिक पेड़ लगाने चाहिए तथा जल, धरती और आकाश को स्वच्छ रखना चाहिए. पर्यावरण की सुरक्षा हम सभी की जिम्मेदारी है ಅಂತ ಬರೆದ್ರೆ ಸೊ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಅಂದರೆ ಬಾಲಗೀತ ಮತ್ತು ಕವಿತಾಗಳನ್ನು ಪಡ್ಕರ್ ಸಮಜ್ನ ಅಂತ ಇದೆ. ಸೊ ಅದಕ್ಕಾಗಿ ಆ ಪ್ರಶ್ನೆಯನ್ನು ನಾವು ಕೊಟ್ಟಿತ್ತು. ಪ್ರಶ್ನೆ 7, ಕಿಸಿ ಏಕ್ ವಿಷಯ ಪರ್ ಸರಲ್ ವಾರ್ತಾಲಾಪ್ ಲಿಖಿ ಅಂತ ಕೇಳಿದರೆ ಯಾವುದೇ ಒಂದು ವಿಷಯ ಆಗಿರ್ಬೋದು, ಇಬ್ಬರ ನಡುವಿನ ಒಂದು ವಾರ್ತಾಲಾಪವನ್ನು ಸಂಭಾಷಣೆಯನ್ನು ಬರಲಿಕ್ಕೆ ಹೇಳಿತ್ತು. ರಾಹುಲ್ ಹೇಳ್ತಾನೆ ನಮಸ್ತೆ ತುಮ್ ಕೈಸೆ ಹೋ. ಸೋನು ಹೇಳ್ತಾನೆ ನಮಸ್ತೆ ಮೈ ಠೀಕ್ ಹೋ ತುಮ್ ಕೈಸೆ ಹೋ. ರಾಹುಲ್ ಹೇಳ್ತಾನೆ ಮೈ ಬಿ ಠೀಕ್ ಹೋ. ಸೋನು आज तुम स्कूल क्यों नहीं आए. राहुल ಹೇಳ್ತಾನೆ मेरी तबीयत थोड़ी ख़राब थी. सोनू ಹೇಳ್ತಾನೆ अब तुम्हारी तबीयत कैसी है. राहुल अब मैं ठीक हूँ धन्यवाद. सोनू ಹೇಳ್ತಾನೆ अच्छा जल्दी ಸ್ವಾಸ್ಥ हो जाओ ಅಂತ ಹೇಳ್ತಾನೆ. ರಾಹುಲ್ ಧನ್ಯವಾದ ಮಿತ್ರ ಅಂತ ಇದೆ. ಇನ್ನು ಪ್ರಶ್ನೆ 8ರಲ್ಲಿ ಏನು ಕೇಳಿದ್ರಂದರೆ ಅನ್ಯಲಿಂಗ ರೂಪಗಳನ್ನು ಕೇಳಿದ್ದಾರೆ. ಬಾಯಿ ಇದೆ, ಸೊ ಬಾಯಿ ಪುಲ್ಲಿಂಗ ಆಗ್ತದೆ. ಬಹನ್ ಅನ್ನೋದು ಸ್ತ್ರೀಲಿಂಗ ಬರ್ತದೆ. ಅಧ್ಯಾಪಕ ಅನ್ನೋದು ಪುಲ್ಲಿಂಗದ, ಅಧ್ಯಾಪಿಕಾ ಅನ್ನೋದು ಸ್ತ್ರೀಲಿಂಗದಲ್ಲಿರ್ತಕ್ಕಂಥ ಬಳಕೆ ಮಾಡಿದ ಪದ. ಪ್ರಶ್ನೆ 9, ಸಮಾನಾರ್ಥಕ ಶಬ್ದಗಳನ್ನು ಕೇಳಿದ್ದಾರೆ. ಪೇಡ್ ಇದೆ, ಸೊ ಪೇಡ್ಗೆ ಏನು ಬರಿಬೋದು, ವೃಕ್ಷ ಅಂತ ಬರಿಬೋದು, ದರಖತ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಜಂಗಲ ಇದೆ, ಸೊ ಜಂಗಲ್ಗೆ ಏನು ಬರಿಬೋದು ಅನ್ನೋದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಸಮಾನಾರ್ಥಕ ಶಬ್ದಗಳನ್ನು ನೀವೇನು ಮಾಡಬೇಕು, ಬರಿಬೇಕು. 1 ಇನ್ನು ಶುದ್ಧ ವರ್ತನೆ ಲಿಖಿ ಅಂತ ಕೇಳಿದರೆ ಅಭಿಲಾಷ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಏನಾಗಬೇಕಪ್ಪ ಅಂದ್ರೆ ಅಭಿಲಾಷ ಅಂತ ಆಗಬೇಕು. ಪರ್ವತ ಅಂತ ಇದೆ, ಸೊ ದ ರೈಟ್ ಆನ್ಸರ್ ಈಸ್ ಪರ್ವತ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ 8ನೇ ಹಿಂದಿದಲ್ಲಿರ್ತಕ್ಕಂಥ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನಾವು DSCRT ಅವರ ಒಂದು LO ಮತ್ತು FLN ಬೇಸ್ ಮೇಲೆ ಪ್ರಿಪೇರ್ ಮಾಡಿದ್ದೀವಿ. ಸೊ ವಿಡಿಯೋನ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಪ್ ಟು 7 to 10th ವರೆಗೆ ಹಿಂದಿಯಲ್ಲಿರ್ತಕ್ಕಂಥ ಎಲ್ಲ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳು ನಿಮಗೆ ಸಿಗ್ತವೆ. ಅವುಗಳನ್ನು PDF ಕೂಡ ಡ್ರೈವಲ್ಲಿ ಹಾಕ್ತಾರೆ, ಅವುಗಳನ್ನು ಸಹಿತ ನೋಡ್ಬೋದು. ಆ ವಿಡಿಯೋನ ಇಷ್ಟ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಅದರ್ ಸಬ್ಜೆಕ್ಟ್ಸ್, ಸೊ 8th ಸಂಬಂಧಪಟ್ಟಂತೆ ಕನ್ನಡ, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲೀಷು ಅವುಗಳು ಕೂಡ ಲೈನಪ್ ಮಾಡ್ತಾರೆ. ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು ಅಂತ ಇಲ್ಲಿ ಅವರಿಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.